ನಮಸ್ಕಾರ ವೀಕ್ಷಕರೇ, ವೀರಭದ್ರೇಶ್ವರ ರಾಕ್ ಗಾರ್ಡನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಸ್ವಾಮಿ ಹಿರೇಮಠ. ಪ್ರಿಯ ವೀಕ್ಷಕರೇ, ಈ ನಿಮ್ಮ ಗಂಗೋತ್ರಿ ಟಿವಿ ಸಂಚಿಕೆಯಿಂದ ಸಂಚಿಕೆಗೆ ಪ್ರತಿ ವಿಶೇಷತೆಗಳನ್ನು ಮತ್ತು ವಿಭಿನ್ನ ಕಾರ್ಯಕ್ರಮಗಳನ್ನು ಕೊಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಂತೆ ತಾವು ಸಹ ಸಲಹೆ, ಸೂಚನೆ, ಸಹಕಾರ ಇವುಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ತಾವು ಸಲಹೆ, ಸೂಚನೆ, ಸಹಕಾರಗಳನ್ನು ಕೊಡುವಂಥ ಈ ಒಂದು ಪ್ರಕ್ರಿಯೆಗೆ ನಾವು ಸಹ ಒಂದು ವಿಭಿನ್ನ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನಿಮಗೆ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾವು ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ಸಿಂಗಟಲೂರು ಗ್ರಾಮದ ಶ್ರೀ ವೀರಭದ್ರ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ವೀರಭದ್ರೇಶ್ವರ ರಾಕ್ ಗಾರ್ಡನ್ ಅಂತ ಏನಿದೆ ಅದು ತುಂಬ ಸೊಗಸಾಗಿದೆ. ಆ ಒಂದು ರಾಕ್ ಗಾರ್ಡನ್ನ ವಿಶೇಷತೆ ಏನಪ್ಪ ಅಂದರೆ, ಈ ಮನುಷ್ಯ ಜೀವನದ ಅನೇಕ ರೀತಿಯ ಆಯಾಮಗಳು ಏನೇನಿರುತ್ತೆ, ಶೆಟ್ರ ಅಂಗಡಿ ಅಂದರೆ ಹೇಗಿರುತ್ತೆ, ಆನಂತರ ಪಿಂಜಾರ ಮನೆ ಅಂದರೆ ಹೇಗಿರುತ್ತೆ, ಕುರುಬರ ಮನೆ ಅಂದರೆ ಹೇಗಿರುತ್ತೆ, ಕುಂಬಾರ ಮನೆ ಅಂದರೆ ಹೇಗಿರುತ್ತೆ, ಆ ರೈತರ ಜೀವನ ಹೇಗಿರುತ್ತೆ, ಆನಂತರ NREG ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದನ್ನು ಸೇರಿದಂತೆ ನಾಗರ ಪಂಚಮಿಯಲ್ಲಿ ನಾಗದೇವತೆಗೆ ಹಾಲನ್ನು ಅರ್ಪಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಸಹ ಈ ರಾಕ್ ಗಾರ್ಡನ್ನಲ್ಲಿ ಚಿತ್ರಿಸಲಾಗಿದೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಹೋಗ್ತೀವಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ತಾವಿನ್ನೂ ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ. ಯಾಕಂದರೆ ಇದು ನಿಮ್ಮದೇ. ನಾವೀಗ ಶೆಟ್ಟರ ಅಂಗಡಿಯ ಪ್ರಾಂಗಣ ಅಥವಾ ಅಂಗಳದಲ್ಲಿ ಈ ಶೆಟ್ಟರ ಅಂಗಡಿ ಹೇಗಿರುತ್ತೆ ಅನ್ನೋದನ್ನು ತೋರಿಸಿದರೆ ನಾನು ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ ನೋಡಿ. ಈಗ ಇದು ಶೆಟ್ಟರ ಅಂಗಡಿಯನ್ನು ಪ್ರತಿಬಿಂಬಿಸುವಂಥದ್ದು. ಇಲ್ಲಿ ಒಬ್ಬ ಜವಾನ ಅಥವಾ ಗುಮಾಸ್ತ ಈ ಏನು ಶೆಟ್ಟರ ಅಂಗಡಿಯ ಮುಂದೆ ಕೂರ್ತಿರ್ತಾನೆ. ಅದೇ ರೀತಿಯಾಗಿ ಒಬ್ಬ ಸ್ತ್ರೀ ಅಥವಾ ಮಹಿಳೆ ಅಂದರೆ ಒಂದು ಜೋಗಮ್ಮ ಅಥವಾ ಜೋಗುತಿ ಅನ್ನೋ ಲೆಕ್ಕದಲ್ಲಿ ತೋರಿಸಲಾಗಿದೆ, ಈ ಒಂದು ಪ್ರತಿಬಿಂಬಿಸಲಾಗಿದೆ ಈ ಒಂದು ಮೂರ್ತಿ. ಅದೇ ರೀತಿಯಾಗಿ ಇಲ್ಲಿ ಶೆಟ್ರು ತಮ್ಮ ಅಂಗಡಿಯಲ್ಲಿ ಯಾವ್ಯಾವ ರೀತಿಯ ದಿನಸುಗಳನ್ನು ಇಟ್ಕೊಂಡಿರ್ತಾರೆ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಇವತ್ತು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಶೆಟ್ರ ಅಂಗಡಿಯಲ್ಲಿ ನಾವು ನೋಡಬಹುದು. ಅಷ್ಟೇ ಅಲ್ಲ, ಇವತ್ತಿನ ಶೈಲಿಯಲ್ಲಿ ಹೇಳೋಕ್ಕಾದ್ರೆ ಇದನ್ನು ನಾವು ಬಕೆಟ್ ಬೆಲ್ಲ ಅಂತೀವಿ, ಇನ್ನು ಕೆಲವರು ಉಂಡಿ ಬೆಲ್ಲ ಅಂತಾರೆ ಅದನ್ನ. ಆನಂತರ ತಕ್ಕಡಿಯನ್ನು ಸಹ ಈ ಶೆಟ್ರು ಇಟ್ಕೊಂಡಿರುವಂಥದ್ದು. ಆಮೇಲೆ ಶೆಟ್ರಿಗೆ ಮತ್ತೊಂದು ಶೆಟ್ರದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಅವರು ಗಲ್ಲಾ ಪೆಟ್ಟಿಗೆಯನ್ನ ಬಹಳ ಭದ್ರವಾಗಿ ಇಟ್ಟಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ದೃಶ್ಯದ ಮುಖಾಂತರ ತೋರಿಸಲಾಗ್ತಾ ಇದೆ. ಈ ಗಲ್ಲಾ ಪೆಟ್ಟಿಗೆ ಎಷ್ಟು ಗಟ್ಟಿಯಾಗಿರುತ್ತೆ, ಶೆಟ್ಟಿನ ಅಷ್ಟೇ ಗಟ್ಟಿಯಾಗಿರ್ತಾನೆ ಅನ್ನೋದು ಒಂದು ವಾಡಿಕೆ. ಇದು ಶೆಟ್ರ ಅಂಗಡಿಯ ಒಂದು ವಿನ್ಯಾಸವನ್ನ ತೋರಿಸುವ ಒಂದು ರಾಕ್ ಗಾರ್ಡನ್ ಈ ಕೆಲಸ ಮಾಡ್ತಾ ಇದೆ. ವೀಕ್ಷಕರೇ, ಈ ಒಂದು ರಾಕ್ ಗಾರ್ಡನ್ ಸಿಂಗಟಲೂರು ವೀರಭದ್ರೇಶ್ವರ ದೇವಸ್ಥಾನದ ರಾಕ್ ಗಾರ್ಡನ್ ಕೇವಲ ರೈತರ ಮನೆ, ಕುರುಬರ ಮನೆ, ಕುಂಬಾರ ಮನೆ, ಪಿಂಜಾರ ಮನೆ, ಶೆಟ್ರು ಅಂಗಡಿ ಈ ಥರದ್ದಷ್ಟೇ ಅಲ್ಲ. ಇದು ಸಹಿಪ್ರ ಶಾಲೆ ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನಾವು ಓದಿರುವಂಥ ಶಾಲೆ ಅಥವಾ ನೀವು ಓದಿರುವಂಥ ಶಾಲೆನೂ ಆಗಿರ್ಬೋದು. ಆ ಒಂದು ಪ್ರತಿಬಿಂಬ ಮತ್ತೊಂದ್ಸರಿ ನಮ್ಮನ್ನ ನೆನಪಿಸುವಂಥ ಕಾರ್ಯಕ್ರಮವನ್ನು ಈ ರಾಕ್ ಗಾರ್ಡನ್ ಕೆಲಸ ಮಾಡ್ತಾ ಇದೆ. ಇಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಸ್ವಲ್ಪ ಮುಂದೆ ಬನ್ನಿ. ಹೌದಾ, ನಮ್ಮ ಗುರುಗಳು ಪಾಠ ಮಾಡ್ತಾ ಇದ್ದಾರೆ, ನಾವು ಶಿಷ್ಯಂದ್ರು ಪಾಠ ಕೇಳ್ತಾ ಇದೀವಿ. ಆ ಒಂದು ಲೈಫ್ ಅಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕುಳಿತು ಪಾಠವನ್ನ ಕೇಳುವಂಥದ್ದು, ಗುರುಗಳು ಯಾವ ರೀತಿ ಪಾಠವನ್ನ ಬೋಧಿಸುವಂಥದ್ದು, ಒಳ್ಳೆ ಅದ್ಭುತವಾಗಿ ಈ ಒಂದು ರಾಕ್ ಗಾರ್ಡನ್ ನಿರ್ಮಿಸಲಾಗಿದೆ. ಇದು ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕ ಹಿಂದುಳಿದ ಭಾಗ. ಉತ್ತರ ಕರ್ನಾಟಕ ಅಂದ್ರೆ ಅಷ್ಟೇನು ಶಿಸ್ತು ಇಲ್ಲದ್ದು ಅಂತ ಕೆಲವರೆಲ್ಲ ಒಂಥರ ನಮ್ಮ ಉತ್ತರ ಕರ್ನಾಟಕವನ್ನ ಸ್ವಲ್ಪ ಕೀಳುಭಾವನೆಯಿಂದ ನೋಡುವಂಥದ್ದು. ಆದರೆ ಈ ಥರದ್ದೆಲ್ಲವನ್ನು ನೋಡಿದಾಗ ನಿಜಕ್ಕೂ ನಮಗೆ ಅನ್ಸುತ್ತೆ, ನಾವು ಅಂದ್ರೆ ಉತ್ತರ ಕರ್ನಾಟಕದವರು ಯಾರಿಗೇನು ಕಡಿಮೆ ಇಲ್ಲ. ಇಡೀ ಉತ್ತರ ಕರ್ನಾಟಕ
ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕ ಅಲ್ಲ, ಇಡೀ ದೇಶವೇ ನಮ್ಮ ಉತ್ತರ ಕರ್ನಾಟಕವನ್ನ ನೋಡುವಂಥದ್ದು. ಯಾಕಂದ್ರೆ ಸಾಕಷ್ಟು ಶಿವಶರಣರು ಇಲ್ಲೇ ಜನಿಸಿ, ಇಲ್ಲೇ ಜನ್ಮ ತಳೆದು, ಇಲ್ಲೇ ಸಾಕಷ್ಟು ಸಾಧನೆ ಮಾಡಿ ಹೋಗಿರುವಂಥದ್ದು. ಹಾಗಾಗಿ ನಾವು ಉತ್ತರ ಕರ್ನಾಟಕದವರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಈ ಒಂದು ವಿಡಿಯೋ ಮುಖಾಂತರ ಹೇಳಿಕೆ ಹೊರಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಮುಂದೆ ಇನ್ನು ಸಾಕಷ್ಟು ಆಯಾಮಗಳಿವೆ. ಅವೇನೇನಂತ ನಾನು ದೃಶ್ಯದ ಮುಖಾಂತರವಾಗಿ ತೋರಿಸ್ತಾ ಹೋಗ್ತೀನಿ. ಇದು ರಾಕ್ ಗಾರ್ಡನ್ನ ಬಹು ಮುಖ್ಯವಾದಂತ ಒಂದು ಅಂಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಈ ಸಿಂಗಟಲೂರು ವೀರಭದ್ರೇಶ್ವರ, ಈ ವೀರಭದ್ರೇಶ್ವರನ ದೇವಸ್ಥಾನದಲ್ಲಿ ಒಂದು ಗುಗ್ಗಳ ಅಂತ ನಾವು ಕರಿತೀವಿ. ಅಂದ್ರೆ ವೀರಭದ್ರೇಶ್ವರನ ಭಕ್ತರಿಗೆ ಆಲ್ಮೋಸ್ಟ್ ಆಲ್ ಅದು ಗೊತ್ತಿರುವಂತದ್ದು. ಅದೇನಪ್ಪ ಅಂದ್ರೆ ಗುಗ್ಗಳ ವಂಡಿಸೋದು ಅಂತ. ಗುಗ್ಗಳ ವಂಡಿಸೋದು ಅಂದ್ರೆ ವೀರಭದ್ರ ದೇವರನ್ನ ಮೆರವಣಿಗೆ ಮುಖಾಂತರವಾಗಿ ತಮ್ಮ ಮನೆಗೆ ಸ್ವಾಗತ ಮಾಡಿಕೊಳ್ಳುವಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಈ ಒಂದು ಪದ್ಧತಿ ಹೇಗೆ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ. ಇಲ್ಲಿ ಸ್ವಾಮೀಜಿಯವರು ಇರ್ತಾರೆ, ಇಲ್ಲಿ ಭಕ್ತರು ಇರ್ತಾರೆ. ಆನಂತರ ಆ ಪೂಜೆ ಸಾಮಗ್ರಿಗಳನ್ನ ತಗೊಂಡು ಹೋಗುವಂಥದ್ದು ಸ್ತ್ರೀಯರು. ಅದೇ ರೀತಿಯಾಗಿ ಇಲ್ಲಿ ಮುತ್ತೈದೆಯರು ಕಳಸವನ್ನ ಅಥವಾ ಆರತಿ ಅಂತ ನಾವು ಕರಿತೀವಿ. ಈ ಕಳಸವನ್ನ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಗುಗ್ಗಳ ಹೋಗುವಂಥ ಸಂದರ್ಭದಲ್ಲಿ ಹೋಗುವಂಥದ್ದು. ಆಮೇಲೆ ವೀರಗಾಸಿ ನೃತ್ಯದವರು, ವೀರಗಾಸಿ ನೃತ್ಯವನ್ನ ತಾವೆಲ್ಲ ನೋಡಿರ್ಬೋದು. ಈ ಒಂದು ಗೊಂಬೆ ಅಥವಾ ಈ ಚಿತ್ರ ಈ ವೀರಗಾಸಿಯನ್ನ ತೋರಿಸುವಂಥದ್ದು. ಇದು ಸಹ ವೀರಗಾಸಿಯನ್ನ ತೋರಿಸುವಂಥದ್ದು. ಅದೇ ರೀತಿಯಾಗಿ ವೀರಗಾಸಿಗೆ ಬಹುಮುಖ್ಯವಾದಂಥ ವಾದನ ಅಥವಾ ವಾದ್ಯ ಯಾವುದಪ್ಪ ಅಂದ್ರೆ ಅದು ಸಮಳ ಅಂತ ನಾವು ಕರಿತೀವಿ. ಆ ಸಮಳವನ್ನ ನುಡಿಸುವಂಥದ್ದು. ಇಲ್ಲೂ ಸಹ ಸಮಳವನ್ನ ನುಡಿಸುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಾವು ಭಜಂತ್ರಿ ಬಳಗ ಅಂತ ನಾವು ಕರಿತೀವಿ. ಇದಿಷ್ಟು ಭಜಂತ್ರಿ ಬಳಗ. ಕೇವಲ ಈ ಒಂದು ವೀರಭದ್ರೇಶ್ವರ ಸ್ವಾಮಿಯ ಗುಗ್ಗಳ ಹೋದಂತ ಸಂದರ್ಭದಲ್ಲಿ ಕೇವಲ ಸಮಳ ಅಷ್ಟೇ ಅಲ್ಲ, ನಂದಿಕೋಲೂ ಇರುತ್ತೆ. ಇಲ್ಲಿ ಯಾಕೋ ಸ್ವಲ್ಪ ಅದನ್ನ ಮರೆತಂತೆ ಕಾಣುತ್ತೆ. ಅದೇ ರೀತಿಯಾಗಿ ಸಮಳ, ನಂದಿಕೋಲು ತದನಂತರ ಈ ಭಜಂತ್ರಿ ಬಳಗದವರು. ಅದೇ ರೀತಿಯಾಗಿ ಸ್ವಲ್ಪ ಈ ಕಡೆ ಬನ್ನಿ ನೀವು. ಈ ಭಜಂತ್ರಿ ಬಳಗದ ಜೊತೆಗೆ ಮಡಿವಾಳ ಸಮುದಾಯದವರು ಈ ಗುಗ್ಗಳ ಕಾರ್ಯಕ್ರಮಕ್ಕೆ ಮಡಿಯನ್ನ ಆಸುವುದು ಅಂತ ಒಂದು ಪದ್ಧತಿ ಇದೆ. ಎಲ್ಲ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತು. ಆ ಮಡಿಯ ಮುಖಾಂತರವಾಗಿ ಪ್ರತಿಯೊಂದು ದೇವರುಗಳು ಆ ಮಡಿಯ ಮೇಲೇನೆ ಬರಬೇಕು. ಆ ಮಡಿಯನ್ನ ಆಸುವಂತ ಕೆಲಸ ಯಾರು ಮಾಡ್ತಾರಪ್ಪ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಮಡಿವಾಳ ಸಮಾಜದವರು ಮಾಡುವಂಥದ್ದು. ಅದನ್ನ ಇಲ್ಲಿ ಪ್ರತಿಬಿಂಬಿಸಲಾಗಿದೆ. ಇನ್ನೂ ಸಾಕಷ್ಟು ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮುಂದೆ ಯಾವ ರೀತಿಯ ಒಂದು ವಿಶೇಷ ಇದೆ ಅನ್ನೋದನ್ನ ತೋರಿಸ್ತೀನಿ. ಆಧಾರವಾಗಿ ಇಟ್ಕೊಂಡು ಯಾವ ರೀತಿ ಇರುತ್ತೆ ಈ ಒಂದು ಹಳ್ಳಿಯ ಶೈಲಿ ಅಥವಾ ಹಳ್ಳಿಯ ಜಾತ್ರೆಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಪ್ರತಿಬಿಂಬಿಸಲಾಗಿದೆ ಅಂತಾನು ಹೇಳ್ಬೋದು. ಇನ್ನು ಸಾಕಷ್ಟು ಇದೆ. ಈ ರಾಕ್ ಗಾರ್ಡನ್ ಸರಿಸುಮಾರು 3.5 ರಿಂದ 4 ಎಕರೆ ಬಹಳ ವಿಶಾಲವಾದಂಥ ರಾಕ್ ಗಾರ್ಡನ್ ಇದೆ. ಇನ್ನು ಸಾಕಷ್ಟು ನಿಮಗೆ ತಿಳಿಸುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ತಾವು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಆದರೆ ಒಂದು ಮಾತ್ರ ನಾನು ಪದೇ ಪದೇ ಮಧ್ಯದಲ್ಲಿ ಹೇಳ್ತಾನೆ ಅಂತ ಅಪಾರ್ಥ ಮಾಡ್ಕೋಬೇಡಿ. ಏನಪ್ಪ ಅಂದರೆ ಈ ಗಂಗೋತ್ರಿ ಟಿವಿಯನ್ನು ಸರಿಸುಮಾರು ಸಾವಿರಾರು ಜನಕ್ಕಿಂತ ಹೆಚ್ಚಿನ ರೀತಿಯಲ್ಲಿ 10,000 20,000 ಜನ ಎಲ್ಲ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ. ಆದರೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ತೊಂದರೆ ಏನಲ್ಲ, ನಮಗೇನು ತೊಂದರೆ ಏನಲ್ಲ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದೇ ಒಂದು ಅನುಕೂಲ ಏನಪ್ಪ ಅಂದರೆ ಇಂತಹ ವಿಡಿಯೋಗಳನ್ನು ಇನ್ನೂ ವಿಭಿನ್ನ ಅಥವಾ ವಿಶಿಷ್ಟ ರೀತಿಯಲ್ಲಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಗಂಗೋತ್ರಿ ಟಿವಿ ಮಾಡಲಿಕ್ಕೆ ಒಂದು ಅನುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಾನು ಕಳೆದ ಒಂದು ದೃಶ್ಯದಲ್ಲಿ ಹೇಳಿದೆ, ಈ ರಾಕ್ ಗಾರ್ಡನ್ನಲ್ಲಿ ರೈತರ ಮನೆ ಅಂತಲೂ ಒಂದು ನಿರ್ಮಾಣ ಮಾಡಿದ್ದಾರೆ. ಈ ರೈತರ ಮನೆ ವಿಶೇಷ ಇರುತ್ತೆ ಅನ್ನೋದನ್ನು ನೋಡ್ಬೋದು. ಸಾಮಾನ್ಯವಾಗಿ ಮುಂದೆ ಅಕ್ಕಿ ಪಕ್ಷಿಗಳು ಮನೆ ಮುಂದೆ ಇರುತ್ತೆ. ಅದೇ ರೀತಿಯಾಗಿ ರೈತರ ಮನೆಗೆ ಆಲ್ಮೋಸ್ಟ್ ಆಲ್ 100ಕ್ಕೆ 90ರಷ್ಟು ರೈತರ ಮನೆ ಮುಂದೆ ಮೊದಲು ಅಂಗಳ ಇರುತ್ತೆ. ತದನಂತರ ಕಟ್ಟಿ ಇರುತ್ತೆ.
ತಮಗೆ ಗೊತ್ತಿರ್ಬೋದು, ಕಟ್ಟಿಯ ಮೇಲೆ ನಮ್ಮ ಮನೆಯ ಅಜ್ಜಿ, ಪಕ್ಕದ ಮನೆಯ ಅಜ್ಜಿ ಕುಳಿತುಕೊಂಡು ಅನೇಕ ರೀತಿಯ ವಿಚಾರ ವಿನಿಮಯ ಮಾಡುವಂಥ ದೃಶ್ಯ ಇಂದಿಗೂ ಸಹ ಉತ್ತರ ಕರ್ನಾಟಕದ ಹಳ್ಳಿಯ ರೈತರ ಮನೆಯಲ್ಲಿ ಕಾಣುವಂಥದ್ದು. ಅದನ್ನೇ ಇಲ್ಲಿ ಪ್ರತಿಬಿಂಬಿಸುವಂಥ ಕೆಲಸವನ್ನು ಈ ರಾಕ್ ಗಾರ್ಡನ್ ಅಲ್ಲಿ ನಾವು ನೋಡಬಹುದು.